ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ನಾಳೆ ರಾಮನವಮಿ ಹಿನ್ನೆಲೆ ಬೀದರ್ ನಗರದಲ್ಲಿ ಭರ್ಜರಿ ತಯಾರಿ ನಡೆಯುತ್ತಿದ್ದು, ನಗರದ ಗುಂಪ ರಸ್ತೆಯ ರಾಮ್ ಚೌಕ್ನಿಂದ ಮೈಲೂರು ಕ್ರಾಸ್ ಹಾಗೂ ಆಕ್ಸಿಸ್ ಬ್ಯಾಂಕ್ನವರೆಗೆ ರಸ್ತೆ ಕೇಸರಿಮಯವಾಗಿದೆ. ವಿವಿಧ ಹಿಂದೂಪರ ಸಂಘಟನೆಗಳ ವತಿಯಿಂದ ರಾಮನವಮಿ ಆಚರಣೆಗೆ ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ತೋಟ ಮಾಡಿ ಸಾವಿರಾರು ಸಸಿಗಳನ್ನು ನೆಟ್ಟು ಇನ್ನೇನು ಫಸಲು ಕೈ ಸೇರುವ ಸಮಯದಲ್ಲಿ ಈ ರೀತಿಯಾಗಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಬೀದರ್ ತಾಲೂಕಿನ ಮಿರ್ಜಾಪುರ ಗ್ರಾಮದಲ್ಲಿ ಅಕಾಲಿಕ ಬಿರುಗಾಳಿ ಮತ್ತು ಮಳೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ರೈತರು ಲಕ್ಷಾಂತರ ಮೌಲ್ಯದ ಹಣ್ಣುಗಳನ್ನು ಕಳೆದುಕೊಂಡಿದ್ದಾರೆ. ನಮಗೆ ನಷ್ಟವಾಗಿದ್ದು, ಇನ್ನಾದರೂ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕೊಡಲಿ ಎಂದು ನೊಂದ ರೈತರು ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಮೊನ್ನೆ ಸರ್ ಅಕಾಲಿಕ ಗಾಳಿ ಮಳೆ ಮತ್ತು ಗಾರ್ ಬಡಿತಕ್ಕೆ ಎಲ್ಲ ಹೂವು ಎಲ್ಲ ಬಿದ್ದೋಗ್ಯಾವ ಸರ್. ಗಿಡ ಬಿದ್ದೋಗಿದ್ದಾವ. ಯಾವ ಗಿಡ ಸರ್? ನಿಂಬೆಕಾಯಿ ಗಿಡ ಬಿದ್ದಾವ ರೀ, ಮಾವಿನ ಗಿಡ ಬಿದ್ದವಿ, ಜಾಪಳಕಾಯಿ ಮಿಡಿ ಮಗ್ಗು ಎಲ್ಲ ಉದ್ರೋಗ್ಬಿಟ್ಟೆ ಸರ್. ನಿಂಬೆಕಾಯಿ ಅಂತೂ ಜಾಸ್ತಿ ಉದ್ರೋಗ್ಬಿಟ್ಟೆ. ಇದು ಅಂದಾಜು ಹೇಳಿಕ್ಕಾಗಲ್ಲ ಸರ್, ಜಾಸ್ತಿನೇ ಆಗ್ಯದ ಸರ್. ಏನು ಹೇಳಬೇಕು ಅಂದ್ರೆ ಎಷ್ಟು ಗಿಡ ಇದ್ದು? ಇದು ಒಂದು ನಿಂಬೆಕಾಯಿ ಒಂದು 400 ನಿಂಬೆಕಾಯಿ 400 ಸರ್. ಮಾವಿನ ಗಿಡ ಒಂದು 700 ಸರ್. ಅದರಲ್ಲಿ ಜಾಪಳಕಾಯಿ ಗಿಡ ಒಂದು 400 ಅದಷ್ಟು ಇದು ಮಾಡೀವಿ. ಅಂದ್ರೆ ಅವತ್ತೇನು ಭಾಳ ಮಳೆ ಬಂದಿದ್ದಕ್ಕೆ ಹಾಂ, ಭಾಳಷ್ಟು ಮಳೆ ಬಂತು ಸರ್. ಫಸ್ಟ್ ಮಳೆ ಬಂತು ರೀ, 4-4:15 ಮಳೆ ಫುಲ್ ಬಂತು. ಅದು ಆದ ನಂತರ ಮತ್ತು ಗಾಳಿ ಬಿಟ್ಟಿದ ನಂತರ ಅಷ್ಟು ಗಿಡಗಳೆಲ್ಲ ಬಾಗ್ಬಿಟ್ಟು ಬಿದ್ದೋದು ಅನ್ರಿ. ಸ್ವಲ್ಪ ಮುರಿದೋಗ್ಯಾವ ಸ್ವಲ್ಪ. ಬೀದರ್ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಬೀದರ್ ನಗರಸಭೆಯ ಸಂಯುಕ್ತಾಶ್ರಯದಲ್ಲಿ ಮಾಜಿ ಉಪಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜಯಂತಿಯ ಅಂಗವಾಗಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಅಲಂಕೃತ ರಥದಲ್ಲಿರಿಸಿ ಬೀದರ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಮೆರವಣಿಗೆಯ ವೇಳೆ ಕರ್ನಾಟಕ ಕಾಲೇಜಿನ ಎದುರುಗಡೆ ಇರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಸಮಯದಲ್ಲಿ ಜನಪ್ರತಿನಿಧಿಗಳು ಗೈರಾದ ಕಾರಣ ಜಗಜೀವನ್ ರಾಮ್ ಅವರ ಅಭಿಮಾನಿಗಳು ರಸ್ತೆ ಮೇಲೆ ಕೂತು ಸಚಿವರು ಹಾಗೂ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದರು. ನಂತರ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೋರಾಟಗಾರರ ಮನವೊಲಿಸಿ ಹೋರಾಟವನ್ನ ತಿಳಿಗೊಳಿಸಿದರು. ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಕಾಲೇಜಿನ ಎದುರಿಗಿರುವ ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಮಾತನಾಡಿ, ದೇಶದ ಉಪಪ್ರಧಾನಿಯಾಗಿ, ರಕ್ಷಣಾ ಸಚಿವರಾಗಿ ಬಾಬು ಜಗಜೀವನ್ ರಾಮ್ ಅವರು ನಮ್ಮ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ವಿರೋಧಿ ರಾಷ್ಟ್ರ ಪಾಕಿಸ್ತಾನವನ್ನು ಇಬ್ಬಾಗಿಸಿ ಬಾಂಗ್ಲಾದೇಶ್ ಮಾಡಿದ ಕೀರ್ತಿ ಜಗಜೀವನ್ ರಾಮ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಅಂತಹ ಮಹಾನ್ ನಾಯಕರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಅವರು ನಮ್ಮ ದೇಶದ ಆಸ್ತಿಯಾಗಿದ್ದಾರೆ. ಅವರ ಆದರ್ಶಗಳನ್ನು ಮನದಲ್ಲಿಟ್ಟುಕೊಂಡು ದೇಶವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಎಂದು ಹೇಳಿದರು. ಬಾಂಗ್ಲಾದೇಶ ನಿರ್ಮಾಣ ಮಾಡಿದಂತದರಲ್ಲಿ ಅವರು ಬಹಳ ಎತ್ತಿದ ಕೈ ಅಂತ ಹೇಳಬಹುದು. ಉಪಪ್ರಧಾನಿಯಾಗಿ ಅವರು ಸೇವೆ ಮಾಡಿದ್ದಾರೆ. ಅವರೆಲ್ಲರೂ ನಮಗೆ ಯಾವ ರೀತಿಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು, ಬಾಬು ಜಗಜೀವನ್ ರಾಮ್ ರವರು, ನೆಹರೂಜಿಯವರು, ಇವರೆಲ್ಲರೂ ರಾಷ್ಟ್ರೀಯ ನಾಯಕರು. ಇವರೆಲ್ಲ ಮಹಾಪುರುಷರು. ಈಗ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾಗಿದ್ದಂಥವರಲ್ಲ. ಅವರ ಆದರ್ಶಗಳು, ಅವರ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು
ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇಂದು ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಿತ್ಯ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರುವ ನೌಕರರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಆಟವಾಡುವ ಮೂಲಕ ತಮ್ಮ ಕೆಲಸದ ಒತ್ತಡದಿಂದ ಕೊಂಚ ವಿಶ್ರಾಂತಿ ಪಡೆದರು. ಕ್ರೀಡಾಕೂಟದಲ್ಲಿ ಸುಮಾರು 1500 ನೌಕರರು ಭಾಗಿಯಾಗಿದ್ದಾರೆ. ಕ್ರೀಡಾಕೂಟದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ರಾಜ್ಕುಮಾರ್ ಮಾಳ್ಗೆ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೌಕರ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಎಲ್ಲ ನೌಕರರು ಸಾಕಷ್ಟು ಆಸಕ್ತಿಯಿಂದ ಭಾಗಿಯಾಗಿದ್ದಾರೆ. ಒಟ್ಟು 100ಕ್ಕೂ ಹೆಚ್ಚಿನ ಕ್ರೀಡೆಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಸಂಯುಕ್ತಾಶ್ರಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರೀಡಾಕೂಟವನ್ನು ಆಯೋಜನೆ ಮಾಡೀವಿ. ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇವತ್ತು ಜಿಲ್ಲೆಯಲ್ಲಿ 1500 ನೌಕರರು ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಎಲ್ಲ ಕ್ರೀಡಾಪಟುಗಳು ಇವತ್ತು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೇಜಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಸಮಾರೋಪ ಸಮಾರಂಭದಲ್ಲಿ ಕೂಡ ಸನ್ಮಾನ್ಯ ನಮ್ಮ CMCಯ ಮುನ್ಸಿಪಾಲ್ ನಮ್ಮ ಸಚಿವರಾದಂಥ ರಹೀಮ್ ಖಾನ್ ಸಾಹೇಬರು ಕೂಡ ಬರಲಿದ್ದಾರೆ. ಸೊ ಈಗಾಗಲೇ ಜಿಲ್ಲೆಯಿಂದ ಸಾಕಷ್ಟು ಬೀದರ್ ಜಿಲ್ಲೆಯ ಚುಡುಗುಪ್ಪ ತಾಲೂಕಿನ ಮಂಗಲ್ಗಿ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿನ ವಿದ್ಯುತ್ ವೈರ್ ಕಿತ್ತು ಎಸೆಯಲಾಗಿದೆ ಎಂದು ಅಂಬೇಡ್ಕರ್ ಅನುಯಾಯಿಗಳಿಂದ ಪ್ರತಿಭಟನೆಯನ್ನು ಮಾಡಿಕೊಳ್ಳಲಾಯಿತು. ಇನ್ನು ಅಂಬೇಡ್ಕರ್ ವೃತ್ತದ ಸುತ್ತಲೂ ವಿದ್ಯುತ್ ಅಳವಡಿಕೆ ಮಾಡುವುದಾಗಿ ವೈರ್ ಹಾಕಿರುವುದನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಿದ್ದ ಅಂಬೇಡ್ಕರ್ ವೃತ್ತದ ಸುತ್ತಲೂ ವಿದ್ಯುತ್ ದೀಪ ಅಳವಡಿಕೆ ಮಾಡುವುದಕ್ಕಾಗಿಯೇ ವೈರ್ ಹಾಕಿರುವುದನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಿ ಅವಮಾನ ಮಾಡಿದ್ದಾರೆ. ಕಿಡಿಗೇಡಿಗಳು ಅವಮಾನ ಮಾಡಬೇಕು ಎಂಬ ಈ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಆದುದರಿಂದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಿನ್ನೆ ಬೀದರ್ನ ಹೊರವಲಯದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬೀದರ್ SP ಪ್ರದೀಪ್ ಕುಂಟೆ ಅವರು, ಮೃತ ವ್ಯಕ್ತಿ ಹಾಗೂ ಸಂಚು ರೂಪಿಸಿದ ಇಬ್ಬರು ವ್ಯಕ್ತಿಗಳು ಸಂಬಂಧಿಗಳಾಗಬೇಕು. ಈ ಹಿಂದೆ ತನ್ನ ವಿರುದ್ಧದ ಪೋಕ್ಸೋ ಪ್ರಕರಣದಲ್ಲಿ ಸಂಬಂಧಿ ಕೈವಾಡವಿದೆ ಎಂದು ಕೋಪಗೊಂಡು ಸಂಚು ರೂಪಿಸಿ ಸ್ನೇಹಿತ ಮೂಲಕ ಕೊಲೆ ಮಾಡಿಸಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಜನರನ್ನು ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಫ್ರೆಂಡ್ಗಾಗಿ ಕೊಲೆ ಮಾಡಿದ್ದೇವಂತ ನಮ್ಮ ಕಡೆ ತಿಳಿಸಿರುತ್ತಾರೆ. ಇದೇ ಹೊನ್ನಿಕೇರಿ ವಿಲೇಜ್ಗೆ ಸೇರಿದ್ದ ಒಬ್ಬನು ಒಂದು ಪೋಕ್ಸೋ ಆರೋಪಿಯಾಗಿರುತ್ತಾನೆ. ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಒಂದು ಪೋಕ್ಸೋ ಹಾಗೂ SC/ST ಅಟ್ರಾಸಿಟೀಸ್ ಕೇಸ್ ಆರೋಪಿಯಾಗಿರುತ್ತಾನೆ. ತೀರಿಕೊಂಡಿದ್ದ ವೈದ್ಯನಾದ ಕಂಪ್ಲೇನೆಂಟ್ ಪರವಾಗಿ ಬಲವಾಗಿ ನಿಂತುಕೊಂಡು ಅವರಿಗೆ ಲೀಗಲ್ ಸಹಾಯ ಮಾಡುವುದು, ಕೋರ್ಟ್ಗೆ ಕರ್ಕೊಂಡು ಹೋಗುವುದು ಹಾಗೂ ಈ ಟ್ರಯಲ್ಗೆ ಸಹಕರಿಸ್ತಾ ಇದ್ದಾನೆ ಅಂತ ಸೇಡಿನಿಟ್ಟುಕೊಂಡು ಹೇಗಾದರೂ ವೈದ್ಯನಾಥನ ನಾವು ಕೊಲೆ ಮಾಡಿದರೆ ಕಂಪ್ಲೇನೆಂಟ್ಗೆ ಸಹಾಯವಾಗಿ ಯಾರೂ ಇರಲ್ಲ, ಕೋರ್ಟಲ್ಲಿ ಕೇಸು ಬಿದ್ದೋಗುತ್ತದೆ ಅನ್ನುವ ಕೆಟ್ಟ ಚಿಂತನೆಯಿಂದ ಆ ಹೊನ್ನಿಕೇರಿಗೆ ಸೇರಿದ ಒಬ್ಬ ವ್ಯಕ್ತಿ ಈ ಆರೋಪಿ ಏವನೊಟ್ಟಿಗೆ ಮಾತಾಡಿಕೊಂಡು ಈ ಕೊಲೆ ನಡೆಸಿರುತ್ತಾನೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ನಮಗೆ ಸಿಕ್ಕಿರುತ್ತದೆ. ಬಸವಕಲ್ಯಾಣ ನಗರಸಭೆಯಲ್ಲಿ 7-8 ವರ್ಷಗಳಿಂದ ಸ್ವಚ್ಛತಾ ಕರ್ಮಿಯಾಗಿ ಕೆಲಸ ಮಾಡುತ್ತಿದ್ದ ರೇಷ್ಮಾ ಹೈದರ್ ಎನ್ನುವ 34 ವರ್ಷದ ಮಹಿಳೆಯ ತನ್ನ ಮನೆಯಲ್ಲಿ ಆಕೆಯ ಭೀಕರ ಹತ್ಯೆ ನಡೆದಿತು. ಇದೀಗ ಶಾಸಕ ಶರಣು ಸಲಗಾರ್ ಶುಕ್ರವಾರ ಮೃತ ದುರ್ದೈವಿ ರೇಷ್ಮಾ ಮನೆಗೆ ಭೇಟಿ ನೀಡಿ ಅವಳ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿ 50,000 ರೂಪಾಯಿ ವೈಯಕ್ತಿಕ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಅಲ್ಲದೆ, ನೀವು ಆತಂಕ ಪಡುವ ಅಗತ್ಯವಿಲ್ಲ, ನಿಮ್ಮೊಂದಿಗೆ ನಾನಿದ್ದೇನೆ, ತಪ್ಪಿಸ್ಥರು ಯಾರೇ ಆಗಿರಲಿ ಕಾನೂನು ಮೂಲಕ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತನಾಡಿದ್ದೇನೆ ಎಂದು ರೇಷ್ಮಾ ಕುಟುಂಬಸ್ಥರಿಗೆ ಧೈರ್ಯ ನೀಡಿದರು. सर ये जो घटना है सर इस बारे में बसवा कल्याण की नगर सभा का रेशमा नाम की एक कर्मचारी शायद 7-8 साल से काम कर रहे थे. ये नहीं होना था. शायद मैंने SP साहब को बात किया, एक क्लियर है मर्डर है बोल के, और मैंने साहब को बोला इसके पीछे अगर कोई भी है तो उनको भी पनिशमेंट होना. ये ऐसे घटना जो मैं दूसरी बार MLA हूँ, मैं पहली बार ऐसा देख रहा हूँ. किसी एक एम्प्लॉय का ऐसा घर आके मर्डर करना बोले तो मेरे को ऐसा लगता है यहाँ के
लॉ एंड ऑर्डर फेल है बोल के हम बोल सकते हैं। घर पे आके वो भी रमजान की पवित्र दिन के समय, इसलिए मैं एसपी साहब को बात किया हूं, उनको तो ऑलरेडी पकड़ा चुका है, अरेस्ट। ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.